ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅನುರಾಧ ಭಟ್ ಅವರು ಗಾಯಕಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಜಾನಕಮ್ಮ ಅವರು ಇಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಹೇಗೆ ಈ ವಿಚಾರವನ್ನು ಜಾನಕಮ್ಮ ಅವರನ್ನು ನೆನಪು ಮಾಡ್ಕೋತೀರಿ ಅಂತ? ಖಂಡಿತ ಒಂದು ಆಘಾತ ಇದು. ಈ ವರ್ಷ ಐ ಥಿಂಕ್ ಫಿಲ್ಮ್ ಮ್ಯೂಸಿಕ್ ಇಂಡಸ್ಟ್ರಿಗೆ ಇಟ್ ಹ್ಯಾಸ್ ಬಿನ್ ಕ್ರೂಯಲ್ ಅಂತ ಹೇಳ್ಬೋದು. ಇತ್ತೀಚೆಗೆ ಅಷ್ಟೇ ವಿ ಲಾಸ್ಟ್ ಆಶಾ ಭೋಸ್ಲೆಜಿ, ಇವಾಗ ಜಾನಕಿ ಅಮ್ಮ. ನಾನು ಇಫ್ ಐ ಹ್ಯಾವ್ ಟು ಥಿಂಕ್, ನನ್ನ ಚೈಲ್ಡ್ಹುಡ್ಗೆ ನಾನು ಹೋಗ್ಬೇಕು. ಅವರು ರೇಡಿಯೋದ ಒಳಗಡೆ ಕುತ್ಕೊಂಡು ಹಾಡ್ತಾರೆ ಅಂತ ನಾನು ಅವಾಗ ಅನ್ಕೋತಾ ಇದ್ದೆ. ನನ್ನ ಕಿವಿ ಹತ್ರ ಹಿಡ್ಕೊಟ್ಟು ಅವ್ರು ಹೇಗೆ ಇಷ್ಟು ಸ್ವೀಟ್ ಆಗಿ ಹಾಡ್ತಾರೆ ಅಂತ ಕೇಳಿ ಕೇಳಿ ಅವರಂತೆ ನಾನು ಆಗ್ಬೇಕು ಅಂತ ಹಾಡುಗಳೆಲ್ಲ ಬರ್ಕೊಂಡು ಅಲ್ಲಿಂದ ಶುರು ಆಗತ್ತೆ ಜರ್ನಿ. ಅಂಡ್ ಒನ್ ಫೈನ್ ಡೇ ಹಂಸಲೇಖ ಸರ್ ಅವರ ಕಾನ್ಸರ್ಟ್ ಅಲ್ಲಿ ನಾನು ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಿದ್ದು, ಒಂದೇ ಸ್ಟೇಜ್ ಅನ್ನ ಶೇರ್ ಮಾಡಿದ್ದು. ಸೊ ಬಹಳ ಆತ್ಮೀಯವಾಗಿ ಮಾತಾಡ್ಸಿದ್ರು. ಬಟ್ ತುಂಬಾ ಒಂದು ಬ್ರೀಫ್ ಇಂಟರಾಕ್ಷನ್ ಆಗಿತ್ತು, ತುಂಬಾ ಹೊತ್ತು ಮಾತಾಡಕ್ ಆಗ್ಲಿಲ್ಲ. ಬಟ್ ಟು ಮೈ ಸರ್ಪ್ರೈಸ್, ಈಗ ಕೆಲವು ವರ್ಷಗಳ ಹಿಂದೆ ನಾನು ಒಂದು ನನ್ನ ಚಾನೆಲ್ಗೋಸ್ಕರ ಒಂದು ಹಾಡು ಕಂಪೋಸ್ ಮಾಡಿದಾಗ ವೀಣಾ ವಾರುಣಿ ಅವರು ನನ್ನ ಆ ಹಾಡಿಗೆ ವೀಣೆ ನುಡಿಸ್ತಾರೆ. ಅಂಡ್ ಅವ್ರ ಜೊತೆ ಈ ತರ ಮ್ಯೂಸಿಕಲ್ ಇಂಟ್ರಡಕ್ಷನ್ ಏನೇನೋ ಮಾತಾಡ್ಬೇಕಾದ್ರೆ ನನಗೆ ಜಾನಕಿ ಅಮ್ಮ ಅವ್ರ ಮೇಲೆ ಇದ್ದಂತಹ ಒಂದು ಪ್ರೀತಿ ಭಕ್ತಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಾಗ ಟು ಮೈ ಸರ್ಪ್ರೈಸ್ ಜಾನಕಿ ಅಮ್ಮ ಜೊತೆ ನನ್ನ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಅಂಡ್ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ. ಅಂಡ್ ಮಧ್ಯಾಹ್ನ ಅಗೇನ್ ಜಾನಕಿ ಅಮ್ಮ ನನ್ನ ಹತ್ರ ನನಗ್ ಮತ್ತೆ ಕಾಲ್ ಮಾಡಿ ಫೋನಲ್ಲೇ ನನ್ನ ಹತ್ರ ಹಾಡ್ಸಿ, ಬಹಳ ಚೆನ್ನಾಗಿ ಹಾಡ್ತೀಯ ಮಗು ಅಂತೆಲ್ಲ ಹೇಳಿ ನನ್ನ ಆ ಹಾಡನ್ನ ಅವ್ರ ಜೊತೆ ಶೇರ್ ಕೂಡ ಮಾಡಿದ್ದೆ. ಅಂಡ್ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರು. ಅದಾದ್ಮೇಲೆ ಗ್ರಾಜುಯಲಿ ನಮ್ಮ ಬಾಂಡ್ ಬೆಳೀತಾ ಹೋಯ್ತು. ರೆಗ್ಯುಲರ್ಲಿ ಅವ್ರು ನನ್ನ ಜೊತೆ ಟಚ್ ಅಲ್ಲಿ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ಮಗುವಿನಂತ ಮನಸ್ಸು ಅವ್ರದ್ದು. ಈ ಫೋಟೋ ಎಡಿಟ್ ಮಾಡೋದೆಲ್ಲ ಅವ್ರಿಗೆ ಬಹಳ ಬಹಳ ಇಷ್ಟ. ಅವರೇ ಕಂಪೋಸ್ ಮಾಡಿದಂತ ಹಾಡುಗಳಿಗೆ ಶ್ರೀಕೃಷ್ಣ ದೇವರ ಮುಖಕ್ಕೆ ಅವರ ಫೋಟೋನೇ ಹಾಕೊಂಡು ಆ ಭಕ್ತೆಯ ಮುಖನು ಅವ್ರದೇ ಆಗಿ ಈ ತರ ಎಲ್ಲಾನು ತಮಾಷೆಯಾಗಿ ನಕ್ಕೊಂಡು ನೋಡು ಇದು ಹೇಗಿದೆ ಅಂತೆಲ್ಲ ಕಳ್ಸೋರು. ಹಾಗೆ ನನ್ನ ಹಾಡುಗಳನ್ನ ಕೂಡ ಕೇಳಿ ಬಹಳ ಅಪ್ರಿಶಿಯೇಟ್ ಮಾಡ್ತಾ ಇತ್ತು. ಶೋಸ್ ಅಂತ ಗಾನ ಸರಸ್ವತಿ ಯಾವುದೇ ಒಂದು ಅಹಂ ಇಲ್ಲದೆ ಅಷ್ಟು ಸಿಂಪಲ್ ಲೈಫ್, ಅಷ್ಟು ಡೌನ್ ಟು ಅರ್ತ್. ನನ್ನ ಅದೃಷ್ಟ, ನನ್ನ ಭಾಗ್ಯ ಅವ್ರ ಜೊತೆ ಆ ತರ ಕೆಲವು ಸಮಯ ಕಳೆದಿದ್ದು. ಅಂಡ್ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಅವ್ರ ಜೊತೆ ಸಂಪರ್ಕ ಕಟ್ಟಾಯ್ತು. ಹೇಗಿದೆ ಹೆಲ್ತ್ ಅಂತ ವಿಚಾರಿಸಿದ್ರು, ಅದಕ್ಕೆ ರಿಪ್ಲೈ ಬಂದಿಲ್ಲ. ನೋಡಿದ್ರೆ ನಿನ್ನೆ ಈ ತರ ಒಂದು ಸುದ್ದಿ. ಸೊ ಐ ಡೀಪ್ಲಿ ಮಿಸ್ ಹರ್. ನಿಜ ಮೇಡಮ್, ನಿಮ್ಗೆ ಯಾವುದು ತುಂಬಾ ಫೇವರೇಟ್ ಸಾಂಗ್ ಜಾನಕಮ್ಮ ಅವ್ರು ಹಾಡಿರೋದು? ಎಲ್ಲಾನು ಫೇವರೇಟ್. ಅಂದ್ರೆ ಅವರು ನಮ್ಗೆ ಒಂದು ಸಿನಿಮಾ ಮ್ಯೂಸಿಕ್ ಅವರು ಒಂದು ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ. ಹೇಗೆ ಹಾಡ್ಬೇಕು, ಸಿನಿಮಾ ಹಾಡುಗಳನ್ನ ಹೇಗೆ ಹಾಡ್ಬೇಕು ಅಂತ ಕಲಿಸ್ಕೊಟ್ಟವ್ರು ಅವರು. ಎಕ್ಸ್ಪ್ರೆಷನ್ ಬೈ. ಒಂದು ಎರಡು ಸಾಲುಗಳನ್ನ ಹಾಡ್ಬೋದಾ ಅವರಿಗೋಸ್ಕರ? ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆನಂದದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಅವ್ರು ಹಾಡಿರೋ ಎಲ್ಲ ಹಾಡುಗಳು ಇಷ್ಟಾನೆ. ಎಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರ ಹಾಡುಗಳನ್ನೇ ಹಾಡ್ತಾ ಇರ್ತೀವಿ. ಅಂಡ್ ಅವ್ರ ಹಾಡುಗಳಿಂದ ನಾವು ಬೆಳೀತಾ ಇದ್ದೀವಿ ಅಂತ ಹೇಳ್ಬೋದು. ಮೇಡಮ್, ನೀವು ಅವಾಗಲೇ ಹೇಳ್ತಾ ಇದ್ರಿ ನನ್ನ ಹಾಡೊಂದನ್ನು ಮೆಚ್ಚಿ ಜಾನಕಮ್ಮ ಅವರು ಬೆನ್ ತಟ್ಟಿದ್ರು ಅಂತ ಹೇಳಿ. ಆ ಹಾಡು ಯಾವುದು ಅನ್ನೋದನ್ನು ಹೇಳ್ಬೋದಾ ಅಂತ? ಬಹಳಷ್ಟು ಹಾಡುಗಳು ಆಕ್ಚುಲಿ ನನ್ನ ಯೂಟ್ಯೂಬ್ಗೆ ನಾನ್ ಕಂಪೋಸ್ ಮಾಡಿದಂತ ಹಾಡುಗಳು. ನಾನು ಮೊದಲು ಅವ್ರ ಜೊತೆ ಶೇರ್ ಮಾಡಿದ್ದು ಶಂಕರ ಅನ್ನೋ ಒಂದು ಡಿವೋಷನಲ್ ಸಾಂಗ್. ಅದಾದ್ಮೇಲೆ ಗೋಪಿ ಲೋಲ ಅಂತ ಈ ತರ ಕೆಲವು ನಂದೇ ಕಂಪೋಸಿಷನ್ ನನ್ನ ಯೂಟ್ಯೂಬ್ ಚಾನೆಲ್ಗೋಸ್ಕರ ನಾನು
ನನ್ನ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದಂಥದ್ದು. ಅಂಡ್ ಐ ಯೂಸ್ ಟು ಶೇರ್ ವಿತ್ ಹರ್. ಹ್ಮ್. ಅವರು ಅವರ ಸ್ವಂತ ಕಂಪೋಸಿಷನ್ಸ್ ನ ಶೇರ್ ಮಾಡ್ತಾ ಇದ್ರು. ಸೊ ಇಟ್ ವಾಸ್ ದಟ್ ಬಾಂಡ್ ದಟ್ ವಿ ಶೇರ್. ಹ್ಮ್. ಜಾನಕಮ್ಮ ಅವರು ನೋಡಕ್ಕೂ ಚೆನ್ನಾಗಿದ್ಯಾ, ಹಾಡು ಚೆನ್ನಾಗಿ ಹಾಡ್ತೀಯಾ ಅಂತೆಲ್ಲ ಬಹಳ ಅಪ್ರಿಶಿಯೇಟ್ ಮಾಡೋರು. ದಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಆಫ್ ಮೈ ಲೈಫ್. ನಿಜ ನಿಜ ನಿಜ. ನಿಮ್ಮ ಕಂಠದಿಂದ ಬಂದಂತಹ ಯಾವ ಹಾಡು ಜಾನಕಮ್ಮ ಅವ್ರಿಗೆ ಇಷ್ಟ ಆಗಿತ್ತು, ಅದನ್ನೊಂದೆರಡು ಲೈನ್ ಹಾಡಬಹುದಾ ಅಂತ ಹೇಳಿ? ಓಕೆ, ಅದು ಅವ್ರು ಕೇಳಿದಂತ ಹಾಡು ಗೋಪಿ ಲೋಲಾ ಅಂತ ನಾನೇ ಕಂಪೋಸ್ ಮಾಡಿದಂಥದ್ದು. ಗೋಪಿ ಲೋಲಾ ಹೇ ಗೋಪಾಲ. ಸಾರಿ, ನನಗೆ ಹಾಡೋಕೆ ಆಗ್ತಾ ಇಲ್ಲ ಅಷ್ಟು. ಐ ರಿಯಲಿ ಮಿಸ್ ಹರ್. ನಿಜ. ಅಂದ್ರೆ ದಟ್ ಬಾಂಡ್ ವಾಸ್ ರಿಯಲಿ ಡೀಪ್. ನನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರೋರು. ನೀನು ನನ್ನ ಅಜ್ಜಿ ಅಂತ ಕರಿ ಅಂತೆಲ್ಲ ಹೇಳೋರು. ನಿನ್ನ ಅಜ್ಜಿ ಅಂತ ತಿಳ್ಕೊ ಅಂತ. ಸೊ ಐ ಡೀಪ್ಲಿ ಮಿಸ್ ಹರ್ ಬಿಕಾಸ್ ಇದು ತುಂಬಾ ಸಡನ್ ಆಗಿ ಬಂದಿದ್ದಂತ ನ್ಯೂಸ್. ಅಂಡ್ ಏನೋ ಕೆಲವು 2-3 ತಿಂಗಳಿಂದ ಯಾಕೋ ಅವ್ರ ಮೆಸೇಜ್ ಬರ್ತಾ ಇರ್ಲಿಲ್ಲ. ಆವಾಗ್ಲೇನೆ ನಾನು ಸ್ವಲ್ಪ ಏನು ಇದು, ಇಲ್ಲಾಂದ್ರೆ ತಕ್ಷಣ ರಿಪ್ಲೈ ಮಾಡ್ತಾ ಇದ್ರು. ಯಾಕೆ ಅಮ್ಮ ಏನು ಮೆಸೇಜ್ ಮಾಡ್ತಾ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ದು ಮೇಡಮ್ ತಾವು? ಭೇಟಿ ಬಹಳ ವರ್ಷಗಳ ಹಿಂದೆ ಯಾವ ಕಾರ್ಯಕ್ರಮದಲ್ಲಿ. ಆಮೇಲೆ ಅವರು ಹಾಡೋದು ನಿಲ್ಲಿಸ್ಬಿಟ್ಟಿದ್ರು. ಸೊ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೋತಾನೆ ಇದ್ದೆ. ಬಟ್ ಹಂಗೆ ಆಗೋಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.